ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವ ದೇವಿ ಅನುಗ್ರಹದಿಂದ ಆ ಊರು ಸುಭಿಕ್ಷವಾಗಿತ್ತೋ ಅಂಥ ಅಮ್ಮನವರು ಒಡವೆನ ಆ ಖದೀಮ್ರು ಕದ್ದು ಹಂಚ್ಕೊಂಡ್ಬಿಟ್ರು. ಊರ್ ನಾಯಕನಿಗೆ ಮೋಸ ಮಾಡ್ಬೋದು, ಭಕ್ತರ ಕಣ್ಣಿಗೆ ಮಣ್ಣೆರ್ಚ್ಬೋದು, ಆದ್ರೆ ಸಾಕ್ಷಾತ್ ಜಗಜ್ಜನನಿ ಆ ಜಗದಾಂಬೆ ಕಣ್ಣಿಂದ ಯಾರಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಕಾರಣ? ಆ ದೇವಿಯ ಪರಮ ಭಕ್ತ, ಸಕಲ ವಿದ್ಯೆ ಪ್ರವೀಣ, ಸಾಕ್ಷಾತ್ ಸೂರ್ಯನ ತೇಜಸ್ಸನ್ನೇ ಹೋಲುವಂತ ಕಾಂತಿವಂತ ಬಲಭದ್ರ ಸೂರ್ಯ, ಬಲಭದ್ರ ಸೂರ್ಯ ಅನ್ನೋ ವೀರಸಿಂಹ ಆ ಊರಿನ ಕಾವಲುಗಾರನಾಗಿದ್ದ. ಅವನ ಇತಿಹಾಸ ಸಾಮಾನ್ಯವಾದಲ್ಲ ಕಾರಣ. ದರೋಡೆಕೋರರ ಅಟ್ಟಹಾಸನ ಅಡಗಿಸಿ 101 ಗಂಡುಗಲಿ ವೀರರನ್ನ ಸದೆಬಡಿದು ಅವರ ರಕ್ತದಿಂದ ತಾಯಿ ಚರಣಕ್ಕೆ ಅಭಿಷೇಕ ಮಾಡಿದ್ದ ಜಗದೇಕ ಮಲ್ಲ ಬಲಭದ್ರ ಸೂರ್ಯ. ಸುತ್ತೂರು ನೆಮ್ಮದಿಯಿಂದ ಧೈರ್ಯದಿಂದ ಮಲಗತ್ತೆ ಅಂದ್ರೆ ಅದಕ್ಕೆ ಕಾರಣನೇ ಆ ಬಲಭದ್ರ ಸೂರ್ಯ. ಆ ಒಡವೆ ಕದ್ದು ಘಟನೆ ಮುಗ್ದಿದ್ ರಾತ್ರಿ ಏನ್ ನಡೀತು ಗೊತ್ತಾ ಕಾರಣ? ಯಾರು? ಯಾರದು ಇಷ್ಟೊತ್ತಲ್ಲಿ? ನಿಮ್ಮನ್ನೇ ಕೇಳ್ತಿರೋದು ತಾಯಿ. ನಿಂತ್ಕೊಳ್ಳಿ, ಇಲ್ಲಂತಂದ್ರೆ ಖಡ್ಗ ಪ್ರಹಾರ ಮಾಡ್ಬೇಕಾಗತ್ತೆ. ನಿಂತ್ಕೊಳ್ಳಿ.
ಯಾರ ತಾಯಿ ನೀವು? ನಾನು ಇದೇ ಊರ್ನೋಳು. ಇದಕ್ಕೂ ಮೊದಲು ನಾನು ನಿಮ್ಮನ್ನ ಎಲ್ಲೂ ನೋಡ್ಲೇ ಇಲ್ವಲ್ಲ. ನೋಡಿರ್ತ್ಯ. ನಾನಿರೋ ಜಾಗದಿಂದನೇ ಈ ಊರ್ನವರ ದಿನಚರಿ ಶುರುವಾಗೋದು. ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ನೀನು ನನ್ನನ್ನ ನೋಡಿರ್ತ್ಯ, ಆದ್ರೆ ಗಮನಿಸಿರಲ್ಲ. ಯಾಕಂದ್ರೆ ನಿನ್ನ ಗಮನ, ಏಕಾಗ್ರತೆ ಎಲ್ಲವೂ ಈ ಊರಿನವರ ಯೋಗಕ್ಷೇಮದ ಕಡೆನೇ ಇರತ್ತೆ. ಹೆಣ್ಣು ಮಕ್ಕಳ ಪಾದ ನೋಡ್ಕೊಂಡು ಮಾತಾಡ್ಸುವ ನಿನ್ನ ದೊಡ್ಡ ಗುಣದಿಂದನೇ ನೀನು ನನ್ನನ್ನ ಗುರ್ತಿಸಿರಲ್ಲ. ಇರಬಹುದು ತಾಯಿ. ಹೋಗ್ಲಿ, ನಿಮ್ಮ ಮನೆತನ ಯಾವುದು? ನಿಮ್ಮ ಕುಟುಂಬ ಎಲ್ಲಿರುವುದು ಅಂತ ಹೇಳಿದ್ರೆ ಬಹುಶಃ ನನ್ನ ನೆನಪಿಗೆ ಬರಬಹುದು. ಎಲ್ರ ಮನ್ಸೊಳಗೆ ಮನೆ ಮಾಡ್ಕೊಂಡಿರೋದೇ ನನ್ನ ಮನೆತನ. ಎಲ್ರ ಕುಟುಂಬದಲ್ಲಿ ಒಂದಾಗಿರೋದೇ ನನ್ನ ಕುಟುಂಬ. ಅರ್ಥ ಆಗ್ಲಿಲ್ಲ ತಾಯಿ. ಅಷ್ಟು ಸುಲಭವಾಗಿ ಇದು ಯಾರಿಗೂ ಅರ್ಥ ಆಗಲ್ಲ. ಊರಿನ ಜನ ದಿನಾ ನನ್ನ ಹತ್ರ ಅವರ ಕಷ್ಟ ನೋವುಗಳನ್ನೆಲ್ಲ ಹೇಳ್ಕೊತಾರೆ. ನಿಷ್ಕಲ್ಮಶ ಮನಸ್ಸಿಂದ ಏನೇ ಕೊಟ್ರೂ ನಾನದನ್ನ ಸ್ವೀಕರಿಸ್ತೀನಿ. ಹಾಗೆ ಅವರವರ ಧರ್ಮ ಕರ್ಮಗಳ ಅನುಸಾರವಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ. ಈ ಉತ್ತರ ನನಗೆ ಸಮಂಜಸ ಅನ್ನಿಸ್ತಾ ಇಲ್ಲ. ಏನೋ ಗೊಂದಲ ಆಗ್ತಿದೆ ತಾಯಿ. ಊರು ದಂಡನಾಯಕರು ಇರಬೇಕಾದ್ರೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಜನ ನಿನ್ನ ಹತ್ರ ಯಾಕೆ ಬರ್ತಾರೆ? ಅದರ ಮರ್ಮ ಏನು ಅಂತ ನನಗೇನೂ ಗೊತ್ತಾಗ್ತಾ ಇಲ್ಲ. ಈಗದು ನನಗೆ ಬೇಕಾಗುವುದಿಲ್ಲ. ನನ್ನ ಪ್ರಶ್ನೆ, ನನ್ನ ಕಾಳಜಿ ಇರೋದು ಇಷ್ಟೇ. ಈ ಹೊತ್ತಲ್ಲಿ ಇಂಥ ಜಾಗದಲ್ಲಿ ಗಂಡು ಮಕ್ಕಳೇ ಧೈರ್ಯವಾಗಿ ಒಬ್ಬೊಬ್ಬರೇ ಓಡಾಡೋದಿಲ್ಲ. ಅಂಥದ್ರಲ್ಲಿ ಯಾರ ಭಯನೂ ಇಲ್ಲದೆ ನೀವು ಒಬ್ಬರೇ ಎಲ್ಲಿಗೆ ತಾಯಿ ಹೋಗ್ತಾ ಇದ್ದೀರಾ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ತಾಯಿ? ಏನಾಯ್ತು? ಈ ಊರಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಗಳು ಎಲ್ಲ ಬರೀ ಬಾಯ್ ಮಾತಾಗಿದ್ಯೇ ಹೊರತು ಆಚರಣೆಯಲ್ಲಿ ಇಲ್ಲ. ಕಣ್ಮುಂದೆನೆ ಎಷ್ಟೋ ಅನ್ಯಾಯಗಳು ನಡೀತಾ ಇದ್ರು ಅದನ್ನ ತಟ್ಟಿ ಕೇಳುವವರು ಯಾರೂ ಇಲ್ಲ. ಮನಸ್ಸಾಕ್ಷಿಗೆ ಹೆದರದೇ ಇರೋ ಜನ ಇನ್ನು ದೈವ ಸಾಕ್ಷಿಗೆ ಹೆದರ್ತಾರ? ಮಕ್ಕಳು ಎಷ್ಟೇ ಪಾಪ ಮಾಡಿದ್ರು, ದ್ರೋಹ ಬಗೆದ್ರು